ಚಾರ್ಜ್ ಶೀಟ್ನಲ್ಲಿ ಉಲ್ಲೇಖಿತವಾದಂಥ ಅಂಶಗಳು ಜೊತೆಗೆ ಬಿಡುಗಡೆಯಾದಂಥ ಫೋಟೋಗಳು ಒಂದೊಂದು ಫೋಟೋ ಕೂಡ ಈ ಖತರ್ನಾಕ್ ಸಂಗತಿಗಳನ್ನು ಬಯಲಿಗೆಳಿತಾ ಇವೆ. ಎಷ್ಟರ ಮಟ್ಟಿಗೆ ಇವರೆಲ್ಲರೂ ಸೇರಿಕೊಂಡು ಆ ಸಣಕಲನ್ನು ಎಷ್ಟರ ಮಟ್ಟಿಗೆ ಒದ್ರು, ಬಡಿದ್ರು, ಕೊಂದ್ರು ಅನ್ನೋದು. ಜೊತೆಗೆ ಕೊಲೆಗೂ ಮೊದಲು ಏನೇನಾಗಿತ್ತು ಆ ವಿವರಗಳನ್ನು ನಾವು ನೀವು ಕೊಡ್ತಾ ಇದ್ದೀವಿ. ಒಂದು ಲೆಕ್ಕದಲ್ಲಿ ಇದು ದೃಶ್ಯಂ ನೋಡ್ದಂಗೆ ಆಗುತ್ತೆ ನಿಮಗೆ. ಒಂದೊಂದೇ ಫೋಟೋ CCTVಯಲ್ಲಿ ಡಿ ಗ್ಯಾಂಗ್ನ ಮಸಲತ್ತು, ಆ ಫೋಟೋದ ಹಿಂದಿರುವಂಥ ಕಹಾನಿ ಅದೆಲ್ಲವನ್ನೂ ಕೂಡ TV9 ಬಿಚ್ಚಿಡುವಂಥ ಪ್ರಯತ್ನವನ್ನು ಮಾಡ್ತಾ ಇದೆ. ಒಂದೊಂದೇ ಫೋಟೋ ತೋರಿಸ್ತೀವಿ, ನೋಡ್ತಾ ಹೋಗಿ. ಫೋಟೋ ನಂಬರ್ 1, ರೇಣುಕಾಸ್ವಾಮಿನ ಕಿಡ್ನ್ಯಾಪ್ ಮಾಡಿದ್ದು. ಕಿಡ್ನ್ಯಾಪ್ಗೂ ಮುನ್ನ ಪವಿತ್ರಾಗೆ ರೇಣುಕಾಸ್ವಾಮಿ ಫೋಟೋ ರವಾನೆ ಆಗಿದ್ದು. ಆರೋಪಿಗಳು ತೆಗೆದಂಥ ರೇಣುಕಾ ಫೋಟೋ TV9ಗೆ ಲಭ್ಯವಾಗಿದೆ. ಚಿತ್ರದುರ್ಗದಲ್ಲಿ ದ್ವಿಚಕ್ರ ವಾಹನದಲ್ಲಿ ತೆರಳುತ್ತಾ ಇದ್ದಂಥ ರೇಣುಕಾಸ್ವಾಮಿ ಅವನನ್ನು ನಿಲ್ಲಿಸಿ ಮೊದಲು ಫೋಟೋ ತೆಕ್ಕೊಂಡ್ರು, ಕಾರಿಗೆ ಹತ್ತಿಸ್ಕೊಂಡ್ರು. ನೋಡಿ, ಅದು ಕಾಯ್ತಾ ಇದ್ದ ರೇಣುಕಾಸ್ವಾಮಿ. ಫೋನ್ ಮಾಡಿ ಬರ ಹೇಳಲಾಗಿತ್ತು ಅವನಿಗೆ. ಈ ಫೋಟೋನ ಮೊದಲು ಪವಿತ್ರ ಕಳಿಸ್ತಾರೆ. ಫೋಟೋ ನಂಬರ್ 1 ರೇಣುಕಾಸ್ವಾಮಿಯ ಚಿತ್ರ. ಕಿಡ್ನಾಪ್ಗೂ ಮೊದಲು ರೇಣುಕಾಸ್ವಾಮಿಯ ಫೋಟೋ ಅದು. ಅದೇ ಜೀನ್ಸ್ ಪ್ಯಾಂಟು ರೇಣುಕಾಸ್ವಾಮಿ ನಿಂತಿರೋದನ್ನು ನಾವು ತೋರಿಸ್ತಾ ಇದ್ದೀವಿ. ಈ ಫೋಟೋವನ್ನು ಫಸ್ಟು ಪವಿತ್ರ ಮೊಬೈಲಿಗೆ ಹಾಕಲಾಯಿತು, ಕಳಿಸಲಾಯಿತು. ಇಂಥ ಒಂದು ಫೋಟೋ ಅಲ್ಲ, 5 ಫೋಟೋಗಳಿವೆ. ಆ 5 ಫೋಟೋಗಳು ಬೇರೆ ಬೇರೆ ಕಹಾನಿ ಹೇಳ್ತಾ ಇವೆ. ನೋಡಿ, ಇನ್ನು ಫೋಟೋ ನಂಬರ್ 2 ಎರಡನೇ ಫೋಟೋವನ್ನು ನಿಮಗೆ ನಾವು ತೋರಿಸಲೇಬೇಕು. ಎರಡನೇ ಫೋಟೋದಲ್ಲಿ ಯಾವುದೇ ಎಗ್ಗು ಸಿಗ್ಗು ಇಲ್ಲದೇ ಆರಾಮ ಸ್ಟೋನಿ ಬ್ರೂಕ್ಸಲ್ಲಿ ಕೂತ್ಕೊಂಡು ದರ್ಶನ್ ಮತ್ತು ದರ್ಶನ್ ಸಂಗಡಿಗರು ಎಂಜಾಯ್ ಮಾಡ್ತಾ ಇದ್ದಿತ್ತು. ಸ್ವಾಮಿ ಕೊಲೆಗೂ ಮೊದಲು ದರ್ಶನ್ ಸ್ಟೋನಿ ಬ್ರೂಕ್ಸ್ನಲ್ಲಿ ಇದ್ದಿದ್ದು. ಫೋಟೋ ನಂಬರ್ 2 ಜೂನ್ 8ನೇ ತಾರೀಕಿನ ಫೋಟೋವನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ನೋಡಿ, ಮುಂದೇನಾಗುತ್ತೆ ಅದರ ಯಾವ ಅರಿವಿಲ್ಲದೆ ಸ್ಟೋನಿ ಬ್ರೂಕ್ನಲ್ಲಿ ದರ್ಶನ್ ನಿಂತಿರೋದು, ಸಂಗಡಿಗರ ಜೊತೆಗೆ ಎಂಜಾಯ್ ಮಾಡಿರೋದು. ಇದು ಫೋಟೋ ನಂಬರ್ 2. ಸ್ಟೋನಿ ಬ್ರೂಕಿಗೆ ಬಂದಂಥ ದರ್ಶನ್, ಆ ಫೋಟೋವನ್ನು ನಾವು ತೋರಿಸ್ತಾ ಇದ್ದೀವಿ. ಇದು ದರ್ಶನ್ ಫೋಟೋ. ಇದು ಜೂನ್ 8ನೇ ತಾರೀಕು ಸ್ಟೋನಿ ಬ್ರೂಕ್ನಲ್ಲಿ ಎಂಜಾಯ್ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ತೆಗೆದಂಥ ಫೋಟೋ. ಮೊದಲ ಫೋಟೋ ನಾವು ತೋರಿಸಿದ್ವಿ, ಎರಡನೇ ಫೋಟೋ ತೋರಿಸಿದ್ವಿ. ಮೊದಲ ಫೋಟೋ ಅದು ರೇಣುಕಾಸ್ವಾಮಿ ಫೋಟೋ, ಎರಡನೇ ಫೋಟೋ ದರ್ಶನ್ ಫೋಟೋ. ಮೂರನೇ ಫೋಟೋದಲ್ಲಿ ದರ್ಶನ್ ದಿಗಿಲಿಗೆ ಬಿದ್ದಿದ್ದಾರೆ. ಆರೋಪಿ ನಾಗನ ಜೊತೆ ದರ್ಶನ್ ಮಾತುಕತೆ ಮಾಡ್ತಾ ಇದ್ದಾರೆ. ಮೈಸೂರಿನ ರಾಡಿಸನ್ ಬ್ಲೂ ಹೋಟೆಲ್ನಲ್ಲಿ ಮಾತುಕತೆ. ಅಲ್ಲೇ ಅವರು ಎಕ್ಸಸೈಸ್ ಮಾಡಿದ್ದು, ಅಲ್ಲೇ ಸರೆಂಡರ್ ಆಗಿದ್ದು. ಜೊತೆಗೆ ಸರೆಂಡರ್ ಆಗೋದಕ್ಕಿಂತ ಮೊದಲು ಯಾರ್ಯಾರನ್ನು ಸರೆಂಡರ್ ಮಾಡಿಸ್ಬೇಕು ಅಂತ ಚರ್ಚೆ ಮಾಡಿದ್ದು ಕೂಡ ದರ್ಶನ್ ಅಲ್ಲೇನೇನೆ. ಜೂನ್ 10 ಬೆಳಗ್ಗೆ 10 ಗಂಟೆಗೆ CCTVಯ ಫೋಟೋ ಇದು. ಫುಲ್ ಗಾಬರಿ ಬಿದ್ದೋಗಿದ್ದಾರೆ. ನೋಡಿ, ಇದು ಬಹುಶಃ ಈ ಫೋಟೋ ಇದೆಯಲ್ಲ, ಇದು 10 ಸಂಗತಿಗಳನ್ನು ಹೇಳ್ತಾ ಇದೆ. ನಾಗ ಇದೆಲ್ಲವನ್ನು ಕೂಡ ಹೇಳ್ತಾ ಇದ್ದಾನೆ ಏನೇನಾಯಿತು ಅಂತ. ಆವಾಗಲೇ ಗೊತ್ತಾಗಿದೆ. ಯಾಕಂದರೆ ನಿಂತಿರೋಂಥ ಭಂಗಿ, ಕುತ್ತಿಗೆ ವಾಲಿರುವಂಥ ರೀತಿ, ಈ ಭಯಂಕರವಾದ ಈ ಚಿಂತಾಕ್ರಾಂತರಾದಂಥ ಸಂದರ್ಭದಲ್ಲಿ ಮಾತ್ರ ಇನ್ನೇನು ಬೇರೆ ಮಾರ್ಗವೇ ಇಲ್ವಾ, ಏನಾಯ್ತಿದೋ, ಎಲ್ಲೋ ಎಡವಟ್ಟಾಗ್ಬಿಡ್ತಲ್ಲ ಅನ್ನುವಂಥ ಸಂದರ್ಭದಲ್ಲಿ ಮಾತ್ರ ಮನುಷ್ಯ ನಿಂತಿರುವಂಥವನು ತನ್ನ ಕುತ್ತಿಗೆಯನ್ನು ವಾಲಿಸ್ತಾನೆ. ಅಯ್ಯೋ ದೇವರೇ, ಹೀಗೆಲ್ಲ ಆಗಿಬಿಡ್ತಾ ಅಂತ. ಈ ಸೈಕಾಲಜಿಕಲಿ ಯಾವಾಗ ಏರುಪೇರುಗಳಾಗ್ತಾವಲ್ಲ, ಕುಗ್ಗಿಬಿಡ್ತಾನಲ್ಲ ಮನುಷ್ಯ, ಅಯ್ಯೋ ಏನೋ ಆಗ್ಬಿಡ್ತಲ್ಲ ಅನ್ನೋಂಥ ಸಂದರ್ಭದಲ್ಲಿ ಅತ್ಯಂತ ಸಹಜವಾಗಿ ಈ ಮನುಷ್ಯನ ಕುತ್ತಿಗೆ ಇನ್ನೊಂದು ಕಡೆ ವಾಲುತ್ತೆ, ಚಿಂತಾಕ್ರಾಂತನಾಗಿ. ಫೋಟೋ ನಂಬರ್ 3. ಈ ಫೋಟೋ ನಂಬರ್ 3 ಅದಕ್ಕೂ ಈ ಘಟನಾವಳಿಗಳಿಗೂ ಸಂಬಂಧ ಇಲ್ಲ, ಪ್ರಶ್ನೆ ಬೇರೆ. ಆದರೆ ಈ ಅವರ ಫೋನಲ್ಲಿ ಸಿಕ್ಕಿರೋದ್ರಿಂದ ನಾವು ನಿಮಗೆ ತೋರಿಸ್ತಾ ಇದ್ದೀವಿ. ದರ್ಶನ್ ಪವಿತ್ರ ಗೌಡ ಹಾರ ಹಾಕ್ಕೊಂಡು ನಿಂತಿರುವಂಥ ಫೋಟೋ. ಇಲ್ಲಿ ತನಕ ತೋರಿಸಿರುವಂಥ ಭಾಳ ಸೀರಿಯಸ್ ಫೋಟೋಗಳು. ಇದು ಅದ್ರ ವ್ಯಾಪ್ತಿಗೆ ಬರಲ್ಲ, ಪ್ರಶ್ನೆ ಬೇರೆ. ಆದರೆ ಅವ್ರ ನಂಟೇನು ಅನ್ನೋದನ್ನು ತೋರಿಸುತ್ತೆ.
ಇದು. ಆದರೆ ಇಲ್ಲಿ ಅದಕ್ಕೆ ಲಿಂಕ್ ಕೊಡ್ಬೋದು ನೋಡಿ. ಇವರಿಬ್ಬರ ನಂಟು ಯಾರ್ದೋ ಕೊರಳಿಗೆ ಒಂಥರ ಕುಣಿಕೆಯ ಗಂಟಾಗ್ಬಿಡ್ತಲ್ಲ ಅಂತ ಹೇಳ್ಬೋದು. ಈಕೆಯ ಮೇಲಿನ ಅತಿಯಾದ ಪ್ರೀತಿ ದರ್ಶನ್ಗೆ ಏನೇನೋ ಪ್ರೇರೇಪಿಸ್ಬಿಡ್ತಲ್ಲ, ಕೊಲೆ ಮಾಡೋ ತನಕ ಅಂತ ಹೇಳ್ಬೋದು. ಈಕೆಯ ಮೇಲಿನ ಅತಿಯಾದ ವ್ಯಾಮೋಹ, ಅವನ್ಯಾವನೋ ಸಣಕ್ಳ ಗಿರಾಕಿ, ಅವನೇನೇನೋ ಮರಮಾಂಗದ ಫೋಟೋ ಕಳಿಸಿದ್ದ, ಅದು ಕಳಿಸಿದ್ದ, ಇದು ಕಳಿಸಿದ್ದ ಅಂತ ಅವನ್ನೆತ್ತಕ್ಕಂಬಂದು ಹೊಡೆದು ಬಡ್ದು ಕೊಲ್ಲೋ ತನಕ ಬಂದುಬಿಡ್ತಲ್ಲ ಅಂತ. ದರ್ಶನ್ ಸೇರಿದಂತೆ ಉಳಿದಂಥ ಯಾರ್ಯಾರು ಕೈ ಜೋಡಿಸಿದ್ರಲ್ಲ ಅವರೆಲ್ಲರ ಬದುಕು ಕತ್ತಲಾಗುವಂಥ ಸ್ಥಿತಿ ತಲುಪಿಡ್ತಲ್ಲ, ಅದಕ್ಕೆ ಕಾರಣ ಇದು. ಪವಿತ್ರ ಮೊಬೈಲಲ್ಲಿ ಸಿಕ್ಕಿರುವಂಥ ಫೋಟೋ ಇದು, ಫೋಟೋ ನಂಬರ್ 4. ಮತ್ತು ಫೋಟೋ ನಂಬರ್ 5 ದರ್ಶನ್ ಫ್ಯಾನ್ಸ್ ಪೋಸ್ಟರ್ ಇದು. ಅಂದರೆ ಯಾರ್ಯಾರು ಎಲ್ಲೆಲ್ಲಿ ಹೆಂಗೆ ಫೋಟೋ ತೆಗೆಸ್ಕೊಂಡಿದ್ರು, ಯಾವ್ಯಾವ ಸಿನಿಮಾ ಬಿಡುಗಡೆ ಆದಂಥ ಸಂದರ್ಭದಲ್ಲಿ ಅಂತ. ದರ್ಶನ್ ಸಿನಿಮಾ ಪೋಸ್ಟರ್ಗಳಲ್ಲಿ ಆರೋಪಿಗಳಿರೋದು. ಕ್ರಾಂತಿ, ಕಾಟೇರ, ಈ ಸಿನಿಮಾ ಪೋಸ್ಟರ್ಗಳಲ್ಲಿ ಫೋಟೋಗಳಿವೆ. ರಾಘವೇಂದ್ರ, ಅನುಕುಮಾರ್, ಜಗದೀಶ್, ಆ ರಾಘು ಅವನೇ ಇದೆಲ್ಲದಕ್ಕೂ ಕೂಡ ಕಾರಣ. ಚಿತ್ರದುರ್ಗದಿಂದ ಎತ್ತಕೊಂಬಂದಿರೋ ಅವನೇನೆ ನೋಡಿ. ಇದು ಪೋಸ್ಟರ್ಗಳಲ್ಲಿ ಫೋಟೋಗಳು ರಾರಾಜಿಸ್ತಾ ಇವೆ. ಇವರೆಲ್ಲರೂ ಕೂಡ ಒಳಗಡೆ ಇದ್ದಾರೆ ನೋಡಿ. ಇವಾಗ ಆರೋಪಿಗಳಿದ್ದಾರೆ. A6 ಜಗದೀಶ, A7 ಅನುಕುಮಾರ್, A4 ರಾಘವೇಂದ್ರ. ಈ ರಾಘವೇಂದ್ರ ಎಂಥ ಖತರ್ನಾಕ್ ಅಂತಂದರೆ, ಆ ರೇಣುಕಾಸ್ವಾಮಿ ಕೊರಳಲ್ಲಿರುವಂಥ ಸರ ಕಿತ್ಕೊಂಡೋಗಿ ತನ್ನ ಹೆಂಡತಿ ಹಾಕಿದಂಥ ಭೂಪ. ಲೆಕ್ಕ ಹಾಕೊಳ್ಳಿ ಇವ್ರ ಮನಸ್ಥಿತಿಗಳು ಹೆಂಗಿರ್ತವೆ ಅಂತ. ಕ್ರಾಂತಿ, ಕಾಟೇರ ಇದೆಲ್ಲ ಸಿನಿಮಾಗಳು ಬಂತಲ್ಲ, ಆ ಪೋಸ್ಟರ್ಗಳಲ್ಲಿ ಇವರ ಫೋಟೋಗಳು ರಾರಾಜಿಸ್ತಾ ಇವೆ. ಇದು ಈ 5 ಫೋಟೋಗಳಿದೆಯಲ್ಲ, 5 ಫೋಟೋಗಳು 50 ಕಹಾನಿಗಳನ್ನು ಹೇಳ್ತವೆ. ಯಾಕಂದರೆ ಒಂದೊಂದು ಫೋಟೋಗಳು ಕೂಡ ಕಳಿಸಿದ್ದಂಗೆ, ಕರ್ಕೊಂಬಂದಿದ್ದಂಗೆ, ಅದನ್ನು ಪವಿತ್ರ ಮೊಬೈಲ್ಗೆ ಹಾಕಿದ್ದಂಗೆ, ಏನು ಎತ್ತ ಅಂತ. ಇನ್ನು ಚಾರ್ಜ್ ಶೀಟ್ ಏನು ಹೇಳುತ್ತೆ, ಕರಾಳ ಕಥೆಯನ್ನು ಉಲ್ಲೇಖ ಮಾಡುತ್ತೆ. ಅದರ ಪ್ರತಿ ಪುಟ ಇದೆಲ್ಲವನ್ನೂ ಕೂಡ ಅನಾವರಣಗೊಳಿಸುತ್ತೆ. ನನ್ನ ಹೆಂಡತಿಗೆ ನೀನು ಕೆಟ್ಟ ಸಂದೇಶ ಕಳಿಸ್ತೀಯಾ, ಖಾಸಗಿ ಅಂಗಾಂಗಗಳ ಫೋಟೋ ಕಳಿಸ್ತೀಯಾ ಅಂತ ದರ್ಶನ್ ರೇಣುಕಾಸ್ವಾಮಿ ಎದೆಗೆ ಒದ್ದಿದ್ರಂತೆ. ಅಷ್ಟು ಮಾತ್ರ ಅಲ್ಲ, ನೀನೂ ಬುದ್ಧಿ ಕಲಿಸು ಅಂತ ದರ್ಶನ್ ಹೇಳಿದ್ದು. ಅವನಿಗೆ ಬುದ್ಧಿ ಕಲಿಸಿ ಅವನಿಗೆ 2 ಬಡಿದು ನಿನ್ನ ಕೋಪ ಕಡಿಮೆ ಮಾಡ್ಕೋ ಅಂತ. ನೋಡಿ 4:45ಕ್ಕೆ ದರ್ಶನ್ ಪವಿತ್ರಳನ್ನು ಶೆಡ್ಗೆ ಕರೆದೊಯ್ತಾರೆ. 4:45 ಸುಮಾರಿಗೆ ದರ್ಶನ್ ಪವಿತ್ರ ಶೆಡ್ಡಿಗೆ ಬರೋದು. ಅದರ ಪ್ರತಿ ವಿವರಗಳನ್ನು ನಿಮಗೆ ತೋರಿಸ್ತಾ ಇದ್ದೀವಿ. ದರ್ಶನ್, ಪವಿತ್ರ, ಪವನ್, ವಿನಯ್, ಪ್ರದೋಷ್ ಇವರೆಲ್ಲರೂ ಸೇರ್ಕೊಂಡು ಬಡಿತಾರೆ ಅಂತ. ನೆಲದ ಮೇಲೆ ಕೂತಿದ್ದಂಥ ರೇಣುಕಾಸ್ವಾಮಿಗೆ ದರ್ಶನ್ ಬಾಯಿಗೆ ಬಂದಂಗೆ ಬೈತಾರೆ. ನನ್ನ ಹೆಂಡತಿಗೆ ಕೆಟ್ಟದಾಗಿ ಮೆಸೇಜ್ ಕಳಿಸ್ತೀಯಾ, ಜೊತೆಗೆ ಆ ಮೆಸೇಜ್ಗಳನ್ನು ಓದಿ ಹೇಳೋದು, ಖಾಸಗಿ ಪಾರ್ಟ್ಗಳ ಫೋಟೋ ಕಳಿಸ್ತೀಯಾ. ಆಕ್ರೋಶದಿಂದ ಎದೆಗೆ ಒದ್ದಿದ್ದಾರೆ, ಮೊಣಕಾಲು ಬೇರೆ ಬೇರೆ ಕಡೆಗೆ ದರ್ಶನ್ ಒದ್ದಿದ್ದಾರೆ ಅಂತ. ಬಿದ್ದ ರೇಣುಕಾಸ್ವಾಮಿಯನ್ನು A3, A4, A5 ಎಬ್ಸ್ ಕೂಡಿಸಿದರು. ಅದಾದಮೇಲೆ ಮರದ ಕೊಂಬೆ ತೆಗೆದುಕೊಂಡು ರೇಣುಕಾಸ್ವಾಮಿಯ ಬೆನ್ನಿನ ಮೇಲೆ ಹಲ್ಲೆ ಮಾಡಲಾಯಿತು. ನೈಲಾನ ಹಗ್ಗದಿಂದ ರೇಣುಕಾಸ್ವಾಮಿಯ ಮೇಲೆ ಹಲ್ಲೆ ನಡೆಸಲಾಗಿದೆ. ರೇಣುಕಾಸ್ವಾಮಿಯ ತಲೆಯನ್ನು ಗೂಡ್ಸ್ ವಾಹನಗಳಿಗೆ ಗುದ್ದಿದ್ದಾರೆ. A5 ನಂದೀಶ್ ಅಶೋಕ್ ಲೇಲ್ಯಾಂಡ್ ವಾಹನಕ್ಕೆ ಅವನ ತಲೆಯನ್ನು ಗುದ್ದಿಸಿದಂತೆ. ಹೀಗಾಗಿ ರೇಣುಕಾಸ್ವಾಮಿ ತಲೆಯಲ್ಲಿ ಬ್ಲೀಡಿಂಗ್ ಕೂಡ ಆಗಿದೆ. ಇದೆಲ್ಲ ಒದ್ದಾದ ಮೇಲಿಂದ ನೀನು ಕೂಡ ಅವನಿಗೆ ಪಾಠ ಕಲಿಸು, ನಿನ್ನ ಕೋಪ ಕಡಿಮೆ ಮಾಡ್ಕೋ ಅಂತ ದರ್ಶನ್ ಪವಿತ್ರ ಹೇಳಿದ್ರಂತೆ. ಆಮೇಲೆ ಪವಿತ್ರ ಕೂಡ ಚಪ್ಪಲಿ ತಗೊಂಡು ಹೊಡೆದ್ರಂತೆ. ಇಷ್ಟು ಸಂಗತಿಗಳು ಈ ಚಾರ್ಜ್ ಶೀಟಲ್ಲಿವೆ. ಎಸ್, ನಮ್ಮ ಹಿರಿಯ ಪ್ರತಿನಿಧಿ, ಕೋರ್ಟ್ ಪ್ರತಿನಿಧಿ ರಮೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ರಮೇಶ್ ಅವ್ರ ಜೊತೆ ಸಾಕಷ್ಟು ಸಂಗತಿಗಳನ್ನು ಮಾತಾಡಬೇಕು. ಯಾಕಂದರೆ ಚಾರ್ಜ್ ಶೀಟಲ್ಲಿ ಯಾವ್ಯಾವ ಅಂಶಗಳು ಉಲ್ಲೇಖ ಆಗಿವೆ, ಜೊತೆಗೆ ಅವು ಎಷ್ಟರ ಮಟ್ಟಿಗೆ ಸಾಕ್ಷಿ ಆಗಬಲ್ಲವು, ಎಷ್ಟರ ಮಟ್ಟಿಗೆ ಈ ಕೇಸನ್ನು ನಿಲ್ಲಿಸುವಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹೆಲ್ಪ್ ಮಾಡಬಲ್ಲವು ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಇನ್ನು ಶೆಡ್ಗೆ ಬಂದಿದ್ದಂಥ ಪವಿತ್ರ ಗೌಡ ಕುದಿತಾ ಇದ್ರಂತೆ. ಚಾರ್ಜ್ ಶೀಟ್ನಲ್ಲಿ ಪವಿತ್ರ ಅಟ್ಟಹಾಸವನ್ನು ಪಾಯಿಂಟ್ ಉಲ್ಲೇಖಿಸಲಾಗಿದೆ. ನನಗೆ ಕೆಟ್ಟ ಮೆಸೇಜ್ ಕಳಿಸ್ತೀಯಾ, ಪ್ರೈವೇಟ್ ಪಾರ್ಟ್ ಫೋಟೋ ಕಳಿಸ್ತೀಯಾ, ನನಗೆ ಮುಜುಗರ ಮಾಡ್ತೀಯಾ ಅಂಥೇಳಿ ಚಪ್ಪಲಿ ತಗೊಂಡು ರೇಣುಕಾಸ್ವಾಮಿ ಮೇಲೆ ಪವಿತ್ರ ಹಲ್ಲೆ ಮಾಡಿದ್ರಂತೆ. ದರ್ಶನ್ ಕೂಡ ಪವಿತ್ರ ಚಪ್ಪಲಿ ತಗೊಂಡು ಹೊಡೆದ್ರು ಅಂತ
ಎಲ್ಲರೂ ಸೇರ್ಕೊಂಡು ಬಡಿದಿದ್ದಾರೆ. ಅವನಿಗೆ ಹೊಡಿದಿರೋರೇ ಪಾಪಿಗಳು ನೋಡಿ, ಅವನಿಗೆ ಹೊಡಿದಿರೋರೇ ಪಾಪಿಗಳು. ಎಲ್ಲರೂ ಸೇರ್ಕೊಂಡು ಬಡವರು ಅಲ್ಲ. ಬಹಳ ಆಶ್ಚರ್ಯ ಆಗುವಂಥದ್ದು ಏನಂದರೆ, ಒಬ್ಬ ವ್ಯಕ್ತಿನ ಎತ್ಕೊಂಬರ್ಬೇಕಾರೆ ಅವನು ಅವನ ಅವನ ಅವನು ಅವನ ವಿಚಿತ್ರ ಮನಸ್ಥಿತಿ, ಅವನ ಆಕಾರ, ಅವನಿರೋ ರೀತಿ ಅದು ನೋಡೋದು ಬೇಡವಾ? ಅವನೇ ವೀಕ್ ಕ್ಯಾಂಡಿಡೇಟು. ಅವನು ದೈಹಿಕವಾಗೂ ವೀಕ್ ಕ್ಯಾಂಡಿಡೇಟು, ಮಾನಸಿಕವಾಗೂ ವೀಕ್ ಕ್ಯಾಂಡಿಡೇಟು. ಯಾರ್ಯಾರು ಹೇಳಿ ಈ ರೀತಿ ಸೋಷಿಯಲ್ ಮೀಡಿಯಾಗಳಲ್ಲಿ ಇಂಥ ಕೆಟ್ಟ ಕೆಟ್ಟ ಸಂದೇಶಗಳನ್ನು ಕಳಿಸೋದು, ಕೆಟ್ಟ ಕೆಟ್ಟ ಫೋಟೋ ಹಾಕೋದು, ಈ ಹುಡುಗಿರುಗಳ ಬಗ್ಗೆ ಕೆಟ್ಟ ಕೆಟ್ಟದಾಗಿ ಮಾತಾಡೋದು, ಅದ್ರ ಬಗ್ಗೆನೇ ಚರ್ಚೆ ಮಾಡೋದು, ಆ ಚರ್ಚೆಯನ್ನು ಮುಂದುವರಿಸೋದು ಇಂಥವ್ರಲ್ಲಿ ಯಾರು ಮಾಡ್ತಾರೆ ಹೇಳಿ? ಯಾರು ಈ ಮನಸ್ಸಲ್ಲಿ ವಿಕೃತಿಗಳನ್ನು ತುಂಬಿಕೊಂಡಿರ್ತಾರಲ್ಲ, ಮಾನಸಿಕವಾಗಿ ವೀಕ್ ಆಗಿರ್ತಾರಲ್ಲ, ಅಂಥವ್ರು ಮಾತ್ರ ಮಾಡಲಿಕ್ಕೆ ಸಾಧ್ಯ. ಅವನಿಗೇನಾದರೂ ಜವಾಬ್ದಾರಿ ಇದೆಯಾ? ನನ್ನ ಹೆಂಡತಿ ಹೊಟ್ಟೆಲ್ಲಿ ನನ್ನ ಮಗು ಇದೆ, ನಾಳೆ ಅದು ಭೂಮಿಗೆ ಬರ್ತಾಯಿದೆ, ಜಗತ್ತಿಗೆ ಬರ್ತಾಯಿದೆ, ಅದರ ಜವಾಬ್ದಾರಿ ನಾನು ಹೆಂಗೆ ನಿಭಾಯಿಸಬೇಕು? ತಂದೆ ತಾಯಿಗಳು ಪಾಪ ದೇವರು ಎಂಡ್ರು ಅಂದ್ಕೊಂಡಿದ್ದಂಥವ್ರು ಮನೆ ಮೇಲ್ಗಡೆಗೆ ಒಂದು 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 ಹಾಲನ್ನು ಕೂಡ ಕಟ್ಟಿದ್ದಾರೆ, ಬಂದಂಥ ಸ್ವಾಮಿಗಳು ಉಳ್ಕೊಳ್ಳಿ, ಭಜನೆಗಳಾಗಲಿ ಪೂಜೆಗಳಾಗಲಿ ಅಂತ. ಅಂಥವ್ರು ಹೊಟ್ಟೆಲಿ ಹುಟ್ಟಿರುವಂಥ ನಾನು ಮಾಡ್ತಿರುವಂಥ ಕಥೆ ಏನು? ಇವನು ಗರ್ವ ಬೇಡವಾ? ಹೋಲಿ, ಅವನು ಮಾಡ್ದ, ಅವನು ತಿಕ್ಕಲ, ಇವ್ರಿಗಾದ್ರೂ ಬುದ್ಧಿ ಬೇಡವಾ? ಇವರು ಅವನಿಗಿಂತ ತಿಕ್ಕಲರು. ಎಲ್ಲರೂ ಸೇರ್ಕೊಂಡು ಬಡಿದ್ರು. ನಾನು ಹೇಳ್ತಾ ಇದ್ನಲ್ಲ, ಹೊಡೆದಿರೋರೇ ಪಾಪಿಗಳು ಅಂಥ ಸ್ಥಿತಿ. ಇನ್ನು ಅವನ ಗತಿ ಇನ್ನೇನಾಗಬೇಕು ಹೇಳಿ? ಅವನೇನು ಕಾಡಿದ್ರು ಬಿಡಲಿಲ್ಲ, ಇವರು ಬೇಡಿದ್ರು ಬಿಡಲಿಲ್ಲ, ಪ್ರಾಣ ಭಿಕ್ಷೆ ಕೊಡಿ ಅಂತ ಅಂಗಲಾಚಿದ್ರು ಕೂಡ ಯಾರು ಕೇಳುವಂಥ ಸ್ಥಿತಿಲಿರಲಿಲ್ಲ. ಅಂತೂ ಇಂತೂ ಅವನ ಪ್ರಾಣ ಪಕ್ಷಿನೇ ಹಾರು ಹೋಯಿತು. ಅದಾದ ಮೇಲೆ ಇವರಿಗೆ ಎಚ್ಚರಿಕೆ ಬಂತು. ಯಾವಾಗ ಇದಕ್ಕೆ ಸಂಬಂಧಪಟ್ಟಂಗೆ ನಾಗ ಬಂದು ಎಲ್ಲವನ್ನೂ ಹೇಳ್ತಾನಲ್ಲ, ರ್ಯಾಡಿಸನ್ ಬ್ಲೂಗೆ ಹೋಟೆಲಿಗೆ ಬಂದು ಎಲ್ಲ ವಿವರಗಳನ್ನು ಕೊಡ್ತಾನೆ ನೋಡಿ. ಆವಾಗ ದರ್ಶನ್ ನಿಂತಿರೋಂಥ ರೀತಿ, ಕುತ್ತಿಗೆ ಹಿಂಗೆ ಸೊಟ ಮಾಡ್ಕೊಂಡು ನಿಂತ್ಕೊಂಡಿರೋಂಥ ರೀತಿ, ಅಂದರೆ ಮನುಷ್ಯ ಕಂಗಾಲಾಗಿ ನಿಲ್ತಾನಲ್ಲ ಆ ರೀತಿ ನಿಂತಿರೋದು. ಇಲ್ಲೇನೋ ಎಡವಟ್ಟುಗಳಾಗಿದೆ, ಇಲ್ಲಿ ತೊಂದರೆಗಳಾಗಿದೆ, ಮೈ ಮೇಲೆ ಬರ್ತಾ ಇದೆ, ಇದೆಲ್ಲದೂ ಕೂಡ. ಆದರೆ ಇಷ್ಟೆಲ್ಲ ಆಗೋದ್ರ ಕಡೆಗೆ ಎಲ್ಲವೂ ಕೂಡ ಕಾಲ ಮೀರಿ ಹೋಗಿತ್ತು. ಬನ್ನಿ, ರಮೇಶ್ ನಮ್ಮ ಜೊತೆಗಿದ್ದಾರೆ. ರಮೇಶ್, ನಾವು ನೋಡ್ತಾ ಇದ್ದೀವಿ ಏನು ಅಂತಂದರೆ, ಈ ಸಾವಿರಾರು ಪುಟಗಳ ಚಾರ್ಜ್ ಶೀಟ್, 3991 ಪುಟಗಳ ಚಾರ್ಜ್ ಶೀಟ್. ಆ ಚಾರ್ಜ್ ಶೀಟ್ನಲ್ಲಿ ಈ ಕ್ರೌರ್ಯದ ಎಳೆಯನ್ನು ಕೂಡ ಬಿಡಿಸಿ ಹೇಳಲಾಗಿದೆ. ಯಾರ್ಯಾರು ಯಾವ ರೀತಿಯ ಒದ್ರು ಬಡಿದ್ರು, ಏನು ಮಾಡಿದ್ರು ಎಲ್ಲವನ್ನೂ ಕೂಡ ಆರಂಭದಿಂದ ಹಿಡಿದು ಅವನ ಶವದ ವಿಲೇವಾರಿ ಮಾಡೋ ತನಕ, ಅದಾದಮೇಲೆ ಸಿಕ್ಕಿಬೀಳೋ ತನಕ ಎಲ್ಲವೂ ಕೂಡ ಇದೆ. ಈಗ ಇಷ್ಟೊಂದೆಲ್ಲ ಬಂದು ಸೇರಿದೆ, ಈಗ ಇಷ್ಟೊಂದೆಲ್ಲ ವಿವರಗಳಿದೆ. ಈಗ ಮುಂದೇನು ರಮೇಶ್? ರಂಗನಾಥ್, ಈಗ ಪೊಲೀಸರು ಈ ಕೇಸ್ನಲ್ಲಿ ಬಹಳ ವಿಶಾಲವಾಗಿ ಅಥವಾ ಆಳವಾದಂಥ ತನಿಖೆನ ಮಾಡಿದ್ದಾರೆ. ಮತ್ತು ಇದರಲ್ಲಿ ಮೇಲ್ನೋಟಕ್ಕೇನೆ ಈಗ ರೇಣುಕಾಸ್ವಾಮಿ ಮೆಸೇಜ್ ಕಳಿಸಿರುವಂಥದ್ದು, ಅಶ್ಲೀಲ ಮೆಸೇಜ್ ಕಳಿಸಿರೋದು ಇವೆಲ್ಲ ಕೂಡ ಸಾಬೀತಾಗುತ್ತೆ. ಅದರಲ್ಲಿ ಯಾವುದೇ ರೀತಿ ಅನುಮಾನ ಇಲ್ಲ. ಅಥವಾ ಒಂದು ಅಶ್ಲೀಲ ವಿಡಿಯೋವನ್ನು ಕೂಡ ಕಳಿಸಿರ್ತಾನೆ, ಅದಾದಮೇಲೆ ಅಶ್ಲೀಲ ಫೋಟೋವನ್ನು ಕೂಡ ಕಳಿಸಿರ್ತಾನೆ, ಆಮೇಲೆ ಚಿಟ್ ಚಾಟ್ ಕೂಡ ಮಾಡ್ತಾನೆ, ಅವ್ರ ಜೊತೆ ಮಾತುಕತೆ ಕೂಡ ನಡೆಸ್ತಾ ಇರ್ತಾನೆ ವಾಟ್ಸಪ್ನಲ್ಲಿ. ಇದಾದ ಮೇಲೆ ಇವರೇನು ಮಾಡಿದ್ದಾರೆ, ಪೊಲೀಸರು ಏನು ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ, ಇದೆಲ್ಲದಕ್ಕೂ ಮೋಟಿವ್ ಅಂದರೆ, ಈಗ ರೇಣುಕಾಸ್ವಾಮಿ ಏನು ಮೆಸೇಜ್ಗಳನ್ನ ಕಳಿಸ್ತಾ ಇದ್ದ ಅದೇ ಇದಕ್ಕೆ ಮೋಟಿವ್. ಅಂದರೆ ಇದಕ್ಕೆ ಆಕ್ರೋಶಗೊಂಡಿದ್ದಂಥ ಪವಿತ್ರ ಗೌಡ ಮತ್ತು ದರ್ಶನ್ ಮತ್ತು ಏನು ಪವನ್ ಮತ್ತು ವಿನಯ್ ಇವರೆಲ್ಲರೂ ಕೂಡ ಪ್ಲಾನ್ ಮಾಡಿಕೊಂಡು ಇವನನ್ನು ಕಿಡ್ನಾಪ್ ಮಾಡಬೇಕು ಅಂತೇಳಿ ದರ್ಶನ್ ಅವರ ಅಭಿಮಾನಿಗಳನ್ನು ಬಳಸ್ಕೊಂಡೇ ಅವ್ರನ್ನ ಕಿಡ್ನಾಪ್ ಮಾಡ್ತಾರೆ. ಕಿಡ್ನಾಪ್ ಮಾಡಿ ಬೆಂಗಳೂರಿಗೆ ಕರೆತಂದು ಶೆಡ್ನಲ್ಲಿ ಹೊಡೆದು ಸಾಯಿಸ್ತಾರೆ ಅನ್ನುವಂಥ ಅಂಶಕ್ಕೆ ಪೂರಕವಾದಂಥ ಎಲ್ಲ ಸಾಕ್ಷ್ಯಾಧಾರಗಳನ್ನು ಸಂಗ್ರಹ ಮಾಡಿದ್ದಾರೆ ಪೊಲೀಸರು. ಮುಖ್ಯವಾಗಿ ಪ್ರತ್ಯಕ್ಷ ಸಾಕ್ಷಿಗಳನ್ನು ಆಧರಿಸಿ ಮಾತ್ರ ಅಲ್ಲದೆ ಸಾಂದರ್ಭಿಕ ಸಾಕ್ಷಿಗಳು, ಯಾಕಂದರೆ ಈಗ ನೀವೇನೇನು ಫೋಟೋಗಳನ್ನ ತೋರಿಸಿದ್ರಿ ಅದೆಲ್ಲವೂ ಕೂಡ ಸಾಂದರ್ಭಿಕ ಸಾಕ್ಷಿಗಳಾಗುತ್ತೆ. ಜೊತೆಗೆ ಡಿಜಿಟಲ್ ಎವಿಡೆನ್ಸ್ ಆಧಾರದ ಮೇಲೆ ಕೂಡ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಒಂದು ವೇಳೆ ಏನಾದರೂ ಪ್ರತ್ಯಕ್ಷ ಸಾಕ್ಷಿಗಳು, ಯಾಕಂದರೆ ಪ್ರತ್ಯಕ್ಷ ಸಾಕ್ಷಿ ಕೇಸ್ನಲ್ಲಿ ಯಾರ್ಯಾರು ಇದ್ದಾರೆ ಅಂದರೆ ಕಾವಲುಗಾರರು ಇದ್ದಾರೆ, ಶೆಡ್ನಲ್ಲಿ ಇದ್ದಂಥ ಕೆಲಸಗಾರರು ಇದ್ದಾರೆ. ಹೀಗಾಗಿ ಇವರೇನಾದರೂ ಒಂದು ವೇಳೆ ನಾಳೆ ಉಲ್ಟಾ ಹೊಡೆದ್ರೆ, ಯಾಕಂದರೆ ಈಗ ಪೊಲೀಸರು ಮುಂದೆ ಇರುವಂಥ ಬಹಳ ದೊಡ್ಡ ಟಾಸ್ಕ್ ಏನಂತಂದರೆ, ಇಲ್ಲಿವರೆಗೂ ಚಾರ್ಜ್ ಶೀಟ್ ಸಲ್ಲಿಕೆ ಆಯಿತು, ಇನ್ವೆಸ್ಟಿಗೇಷನ್ ಆಯಿತು, ಹೌದು, ಆದರೆ ಇದನ್ನೆಲ್ಲವನ್ನು ಅವರು ಕೂಡ ಕೋರ್ಟ್ನಲ್ಲಿ ಅದನ್ನು ಸಾಬೀತುಪಡಿಸಬೇಕು. ಯಾಕೆಂತಂದರೆ ಈಗ ಕಿಡ್ನಾಪ್ ಮಾಡಿದ್ದಾರೆ ಮತ್ತು ಇಲ್ಲಿ ಹೊಡೆದಿದ್ದಾರೆ, ಮತ್ತು ದರ್ಶನ್ ಪಾತ್ರ ಸಾಯೋ ಸಂದರ್ಭದಲ್ಲೂ ಕೂಡ ದರ್ಶನ್ ಅಲ್ಲೇ ಇದ್ದಿದ್ದಂಥದ್ದು, ಜೊತೆಗೆ ಹೊಡೆದಂಥದ್ದು ಇತ್ಯಾದಿಗಳನ್ನೆಲ್ಲ ಕೂಡ ಅಲ್ಲಿ ರಿವೀಲ್ ಮಾಡಿದ್ದಾರೆ. ಜೊತೆಗೆ ಪವಿತ್ರ ಕೂಡ ಹೊಡೆದಿದ್ದಂಥದ್ದು ಮತ್ತು ಇವ್ರನ್ನ ಬಿಡಬೇಡಿ ಕೊಂದು ಹಾಕಿ ಅಂತ ಹೇಳಿರುವಂಥ ಸಂಗತಿ ಎಲ್ಲವನ್ನು ಕೂಡ ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದ್ದಾರೆ. ಆದರೆ ಇದೆಲ್ಲವನ್ನು ಕೂಡ ಕೋರ್ಟ್ನಲ್ಲಿ ಸಾಬೀತು ಮಾಡಬೇಕಾಗುತ್ತೆ. ಈಗ ಪ್ರತ್ಯಕ್ಷದರ್ಶಿಗಳಿದ್ದಾರೆ, ಸಾಕ್ಷಿಗಳಿದ್ದಾರೆ, ಆದರೆ ಇವರೆಲ್ಲರೂ ಕೋರ್ಟ್ನಲ್ಲಿ ಕರೆಕ್ಟ್ ಆದಂತಂದರೆ ಪೊಲೀಸರು ಏನು ಚಾರ್ಜ್ ಶೀಟಲ್ಲಿ ಉಲ್ಲೇಖ ಮಾಡಿದ್ದಾರೆ ಅದೇ ರೀತಿ ಹೇಳಿಕೆಯನ್ನು ಕೊಡ್ತಾರಾ? ಯಾಕೆಂತಂದರೆ ಇವರ ಆರೋಪಿಗಳಲ್ಲಿ ಎಲ್ಲರೂ ಕೂಡ ಪ್ರಭಾವಿಗಳೇ. ದರ್ಶನ್ ಖುದ್ದಾಗಿ ಬಹಳ ದೊಡ್ಡ ಪ್ರಭಾವಿ. ಹೀಗಾಗಿ ಒಂದು ವೇಳೆ ಏನಾದರೂ ಪ್ರಭಾವ ಬಳಸಿದರೆ, ಯಾಕಂದರೆ ಹೊರಗಡೆ ಪ್ರೊಡ್ಯೂಸರ್ಸ್ ಇದ್ದಾರೆ ಮತ್ತು ಇವ್ರ ಮೇಲೆ ಡಿಪೆಂಡ್ ಆಗಿರುವಂಥವ್ರ ಸಂಖ್ಯೆ ಬಹಳ ದೊಡ್ಡದಿದೆ ಮತ್ತು ತುಂಬ ಪ್ರಭಾವಿ ವ್ಯಕ್ತಿಗಳು ಕೂಡ ದರ್ಶನ್ ಜೊತೆ ಚೆನ್ನಾಗಿದ್ದಾರೆ.
ಇದ್ದಾರೆ. ಹೀಗಾಗಿ ಇವರು ಏನಾದರೂ ಪ್ರಭಾವ ಬೀರಬಹುದಾ ಅನ್ನುವಂಥ ಒಂದು ಪ್ರಶ್ನೆ ಇದೆ. ಹೀಗಾಗಿ ಏನಾದರೂ ಪ್ರತ್ಯಕ್ಷದರ್ಶಿ ಸಾಕ್ಷಿಗಳು ಕೈ ಕೊಟ್ಟರೆ ಅಂಥ ಸಂದರ್ಭದಲ್ಲಿ ಸಾಂದರ್ಭಿಕ ಸಾಕ್ಷಿ ಕೂಡ ಇವರಿಗೆ ಪ್ರೊಟೆಕ್ಷನ್ ಬರುತ್ತೆ ಅಂತ ಹೇಳ್ಬೋದು. ಯಾಕೆಂತಂದರೆ ಸಾಂದರ್ಭಿಕ ಸಾಕ್ಷಿಗಳಲ್ಲಿ ಏನು ಮೊಬೈಲಲ್ಲಿ ಕಳಿಸುವಂಥ ಮೆಸೇಜ್ಗಳಿರ್ಬೋದು, ಮತ್ತು ಅಲ್ಲಿಂದ ಕರ್ಕೊಂಡು ಬಂದ ಮೇಲೆ ಇವ್ರಿಗೆ ಅಂದರೆ CCTV ಫುಟೇಜಸ್ ಇರ್ಬೋದು. ಈಗ ಇಲ್ಲಿವರೆಗೂ ನೀವು ಏನು ತೋರಿಸಿದ್ರಿ ಇದೆಲ್ಲವೂ ಕೂಡ ಸಾಂದರ್ಭಿಕ ಸಾಕ್ಷಿಗೆ ಆಧಾರವಾದಂಥ ಫೋಟೋ. ಅವನ್ನ ಲೊಕೇಟ್ ಮಾಡ್ತಾರೆ. ಲೊಕೇಟ್ ಮಾಡಿ ಆ ಫೋಟೋವನ್ನು ಪವನ್ಗೆ ಮತ್ತು ವಿನಯ್ಗೆ ಕಳಿಸ್ತಾರೆ. ಇವನೇನು ಅವನು ಅಂತೇಳಿ ಹೌದು ಅಂದಾಗ ಅವನ್ನ ಕರ್ಕೊಂಡು ಬಂದ ಮೇಲೆ ಇಲ್ಲಿಂದ ಅಂದರೆ ಒದೆ ತಿಂದು ಬಿದ್ದಿರುವಂಥ ಫೋಟೋವನ್ನು ಕಳಿಸ್ತಾರೆ ವಿನಯ್ಗೆ. ವಿನಯ್ ಅದನ್ನು ದರ್ಶನ್ಗೆ ತೋರಿಸಿದ ನಂತರ ಮತ್ತೆ ದರ್ಶನ್ ಏನು ಪವಿತ್ರಗೆ ಕಾಲ್ ಮಾಡಿ ಪವಿತ್ರ ಮನೆಗೆ ಹೋಗಿ ಪವಿತ್ರನ ಕರ್ಕೊಂಡು ಇಲ್ಲಿಗೆ ಶೆಡ್ಡಿಗೆ ಬಂದಿರುವಂಥದ್ದಕ್ಕೆ ಎಲ್ಲದಕ್ಕೂ ಕೂಡ CCTV ಫುಟೇಜ್ ಇದೆ. ಮತ್ತು ಅವ್ನು ಸತ್ತಿರೋವಂಥ ಟೈಮು ಮತ್ತು ಆ ಸಂದರ್ಭದಲ್ಲಿ ದರ್ಶನ್ ಅಲ್ಲಿ ಇದ್ದಿದ್ದಂಥದ್ದು ಇದೆಲ್ಲದಕ್ಕೂ ಕೂಡ ಮ್ಯಾಚ್ ಆಗ್ತಾ ಇದೆ. ಯಾಕಂದರೆ CCTV ಫುಟೇಜ್ಗಳಿರೋದ್ರಿಂದ ಇದೆಲ್ಲವೂ ಕೂಡ ಸಾಂದರ್ಭಿಕವಾಗಿ ಆತ ಸತ್ತಂಥ ಸಂದರ್ಭದಲ್ಲಿ ದರ್ಶನ್ ಅಲ್ಲಿರೋದು ಸಾಬೀತಾಗುತ್ತೆ. ಜೊತೆ ಅದಕ್ಕೆ ಮುಂಚೆ ಕೆಲವೇ ನಿಮಿಷಗಳ ಮುಂಚೆ ಅಥವಾ ಕೆಲವೇ ಗಂಟೆಗಳ ಮುಂಚೆ ಅಲ್ಲಿಂದ ಪವಿತ್ರ ಹೊರಟಿದ್ದು ಕೂಡ ಎಲ್ಲ ಕೂಡ ದಾಖಲಾಗಿದೆ. ಹೀಗಾಗಿ ಸತ್ತಂಥ ಸಂದರ್ಭದಲ್ಲಿ ದರ್ಶನ್ ಅಲ್ಲೇ ಇದ್ದಿದ್ದಂಥದ್ದು ಮತ್ತು ಅದಕ್ಕೆ ಮುಂಚೆ ಪವಿತ್ರ ಕೂಡ ಬಂದು ಹೋಗಿದ್ದಂಥದ್ದು, ಜೊತೆಗೆ ಇತರ ಆರೋಪಿಗಳೆಲ್ಲ ಅಲ್ಲಿ ಇದ್ದಂಥದ್ದು, ಜೊತೆಗೆ ಆತ ತನ್ನ ಮೇಲ್ಮೇಲಾಗಿರುವಂಥ ಗಾಯಗಳು ಇದೆಲ್ಲವೂ ಏನು ತೋರಿಸುತ್ತೆ, ದರ್ಶನ್ ಅಲ್ಲಿ ಇದ್ದಂಥ ಸಂದರ್ಭದಲ್ಲಿ ಈ ಗಾಯಗಳಾಗಿದೆ, ಅದರಿಂದನೇ ಆತ ಸತ್ತಿದ್ದಾನೆ. ಹೀಗಾಗಿ ಇದು ಒಂದು ಸಾಂದರ್ಭಿಕ ಸಾಕ್ಷ್ಯವಾಗಿ ಏನು ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ಬೋದು ಮತ್ತು ನಾಳೆ ಕೋರ್ಟ್ನಲ್ಲೂ ಕೂಡ ಇದು ಉಲ್ಲೇಖ ಆಗುತ್ತೆ. ಅದ್ರ ಜೊತೆಗೆ ಡಿಜಿಟಲ್ ಎವಿಡೆನ್ಸಸ್ ಅಂದರೆ ಈಗ ಏನು ಫೋನಲ್ಲಿ ಮಾತಾಡುವಂಥದ್ದು ಇರ್ಬೋದು, ವಾಟ್ಸಪ್ ಕಾಲ್ ಇರ್ಬೋದು ಇತ್ಯಾದಿಗಳು, ಮತ್ತು ವಿಡಿಯೋ ಕಾಲ್ಸ್ ಇರ್ಬೋದು. ಯಾಕಂದರೆ ದರ್ಶನ್ ಪವಿತ್ರ ಗೌಡ ಮಾಡಿದ್ದಂಥ ವಿಡಿಯೋ ಕಾಲ್ ಅದಾದಮೇಲೆ ಪವಿತ್ರ ಗೌಡ ಕೂಡ ತನ್ನ ಗೆಳತಿಗೂ ಕೂಡ ಫೋನ್ ಮಾಡಿ ಈ ಎಲ್ಲ ವಿಷಯವನ್ನು ಅಲ್ಲಿ ಹೇಳ್ತಾರೆ. ಅಂದರೆ ನಾನು ಹೋಗ್ತಾ ಇದ್ದೀನಿ ಅವ್ರನ್ನ ನೋಡೋದಕ್ಕೆ, ಅವ್ನು ಹಿಂಗೆ ಮಾಡಿದ್ದಾನೆ ನನಗೆ ಅಂತೇಳಿ ದರ್ಶನ್ ತನ್ನ ಗೆಳತಿಗೆ ಹೇಳಿರುವಂಥದ್ದು ಇತ್ಯಾದಿಗಳೆಲ್ಲ ಸಾಂದರ್ಭಿಕ ಸಾಕ್ಷ್ಯಗಳಿದೆ. ಜೊತೆಗೆ ಚಿಕ್ಕಣ್ಣ ಸೇರಿದಂತೆ ಕೆಲವರ ಒಂದು 164 ಸ್ಟೇಟ್ಮೆಂಟನ್ನು ಕೂಡ ತೊಗೊಂಡಿದ್ದಾರೆ. ಹೀಗಾಗಿ ಇದೆಲ್ಲವನ್ನು ಆಧರಿಸಿ ಪೊಲೀಸರು ಈ ಕೇಸನ್ನು ಪ್ರೂವ್ ಮಾಡೋಕ್ಕೆ ಹೊರಟಿದ್ದಾರೆ. ಇದರಲ್ಲಿ ಎಷ್ಟು ಮಟ್ಟಿಗೆ ಅವ್ರು ಸಕ್ಸಸ್ ಸಿಗುತ್ತಾ ಇಲ್ವಾ ಅನ್ನುವಂಥದ್ದು ಇನ್ನು ಕೆಲವೇ ಅಂದರೆ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಇನ್ನೇನು ಸಾಕ್ಷಿ ವಿಚಾರಣೆ ಇನ್ನು ಕೆಲವೇ ದಿನಗಳಲ್ಲಿ ಆರಂಭ ಆಗುತ್ತೆ. ರಂಗನಾಥ್. ಎಸ್ ರಮೇಶ್, ನಿಮ್ಮ ಮಾತಲ್ಲಿ ಸಾಕಷ್ಟು ಅರ್ಥ ಇದೆ. ಯಾಕಂದರೆ ಹಲವಾರು ಕೇಸ್ಗಳನ್ನು ನೀವು ಬಹಳ ಹತ್ತಿರದಿಂದ ನೋಡಿರ್ತೀರಿ. ಈ ಎಲ್ಲ ಕೇಸ್ಗಳಲ್ಲಿ ಬೇಕಾದಷ್ಟು ಎವಿಡೆನ್ಸ್ ಇದ್ದು ಕೂಡ ಆಮೇಲೆ ಎಷ್ಟರ ಮಟ್ಟಿಗೆ ಸವಕಲಾಗ್ಬಿಡ್ತವೆ ಅಂಥ ಸಂಗತಿಗಳು ಕೂಡ ಹಲವಾರು ನಮ್ಮ ಮುಂದಿವೆ. ಹೀಗಾಗಿ ರಮೇಶ್ ಹೇಳುವಂಥ ಮಾತಲ್ಲಿ ಅರ್ಥ ಇದೆ. ಯಾಕಂದರೆ ಇದನ್ನು ಎಷ್ಟರ ಮಟ್ಟಿಗೆ ಪೊಲೀಸರು ಪ್ರೂವ್ ಮಾಡ್ತಾರೆ ಅನ್ನುವಂಥದ್ದು ಇದೆಯಲ್ಲ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್.